ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಾನು ಇವತ್ತು ದಸರಾ ಪ್ರಯುಕ್ತ ಶಕ್ತಿಪೀಠ ಯಾವುದಾದ್ರೂ ನಂಗೆ ಶಕ್ತಿಪೀಠಗಳಿಗೆ ಹೋಗಬೇಕು, ದೇವಿಗಳನ್ನ ದರ್ಶನ ಮಾಡಬೇಕು ಅನ್ನೋದು ತುಂಬ ಇಷ್ಟ. ಹಾಗೆ ಈ ಸಲ ದಸರಾದಲ್ಲಿ ನಾವು ನಮ್ಮ ಫ್ಯಾಮಿಲಿ ಸಮೇತ ನಾನು, ನನ್ನ ಮಕ್ಕಳು, ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಕೊಲ್ಲೂರಿಗೆ ಅಂದರೆ ಕೊಲ್ಲಾಪುರ ಹೋಗ್ತಾಯಿದ್ದೀವಿ. ನೋಡಿರಿ, ನಾವು ಹುಬ್ಳಿಯಿಂದ ಹುಬ್ಳಿ ಮತ್ತು ಬೆಳಗಾವಿ ಬಂದು ಬೆಳಗಾವಿಯಿಂದ ಕೊಲ್ಲಾಪುರ ಬಂದ್ವಿ. ನೋಡಿರಿ, ಕೊಲ್ಲಾಪುರದ ಬಸ್ ಸ್ಟ್ಯಾಂಡ್ ತೋರಿಸ್ತಾ ಇದ್ದೀನಿ. ಅಲ್ಲಿ ಬಸ್ಗಳು ನೋಡಿ ನನಗೆ ಎಷ್ಟು ಹಳೆ ಬಸ್ಗಳಂದರೆ ನಾನು ಇದುವರೆಗೂ ಇಷ್ಟು ಹಳೆಯ ಕಾಲದ ಬಸ್ಗಳು ನೋಡಿದ್ದೇ ಇಲ್ಲ. ಲೈಫ್ನಲ್ಲಿ ಫಸ್ಟ್ ಟೈಮ್ ನೋಡಿ ಸ್ವಲ್ಪ ಆಶ್ಚರ್ಯನೂ ಆಯಿತು, ಹೇಗಿದ್ದಾವಲ್ಲ ಅಂತ ಅನ್ನಿಸ್ತು. ಹಾಗೆ ಅಲ್ಲಿ ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬಂದ ತಕ್ಷಣವೇ ಸಿಟಿ ಬಸ್ ಇರ್ತವೆ. ಸಿಟಿ ಬಸ್ ಹತ್ಕೊಂಡು ಹೋದರೆ ನಮಗೆ 4 ಜನಕ್ಕೆ 36 ರೂಪೀಸ್ ತೊಗೊಂಡ್ರು. ಅದೇ ನೀವು ಆಟೋ ಮಾಡ್ಕೊಂಡು ಹೋಗ್ತೀವಿ ಅಂದರೆ 100 ರೂಪಾಯಿ ತೊಗೊತಾರಂತೆ. ದೇವಿ ದೇವಸ್ಥಾನಕ್ಕೆ ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲಿಗೆ ನಾವೀಗ ಅಲ್ಲಿಗೆ ಬಂದ್ವಿ. ಬಸ್ ಹತ್ಕೊಂಡು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಅಂದರೆ ಆ ಏರಿಯಾದ ಹತ್ತತ್ರ ತಗೊಬಂದು ನಮ್ಮನ್ನು ಬಿಡ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ಅಂದರೆ ಸ್ವಲ್ಪ ದೂರ ಹೋದ ತಕ್ಷಣವೇ ಟೆಂಪಲ್ ಬಂದುಬಿಡುತ್ತೆ ನಮಗೆ. ಅಲ್ಲೇ ಸುತ್ತಮುತ್ತಲೆಲ್ಲ ಅಂಗಡಿಗಳಿರ್ತವೆ. ನೋಡಿಕೊಂಡು ಸೀರೆ ಅಂಗಡಿ ಆಗಲಿ, ಇದ್ರ ಅಂಗಡಿ ಆಗಲಿ ನೋಡಿ, ಸೀರೆಗಳಿಗಂತೂ ರೇಟ್ ಗೊತ್ತಾಗಲಿ ಅಂತ ಸೀರೆಗಳ ಮೇಲೆ ರೇಟೇ ಅಂಟಿಸ್ಬಿಟ್ಟಿರ್ತಾರೆ. ರೋಡ್ ಮೇಲೆ ಹೋಗ್ತಾ ಇರುವಾಗೆ ಈ ಸೀರೆಗೆ ಇಷ್ಟ ಅಂದ್ಕೊಂಡು ಇಷ್ಟ ಆದರೆ ಹೋಗಿ ತೊಗೋಬೋದು. ಆ ಥರ ನೋಡ್ಕೊತ ಹೋಗ್ಬೋದು. ನಾವು ದೇವಸ್ಥಾನದ ಹತ್ರ ಬಂದ್ವಿ. ಈಗ ನನಗೆ ತುಂಬ ಇಷ್ಟ ಆಯಿತು. ಅಂದರೂ ಸ್ವಲ್ಪ ಅರ್ಜೆಂಟ್ ಆಯಿತು. ನೋಡಿ, ಇಲ್ಲಿ ದೇವಿ ಉಡಿ ಈ ಥರ ಇರುತ್ತೆ. ಇಲ್ಲಿ ಒಂದು ಕಾಯಿ ಮತ್ತು ಬ್ಲೌಸ್ ಪೀಸು, ಸೀರೆ ಮತ್ತು ತಾಳಿ, ಕಾಲು ಸುತ್ತು, ಬಳೆ, ಸ್ವೀಟು ಇದೆಲ್ಲ ಇಟ್ಟು ಕೊಟ್ಟಿರ್ತಾರೆ. ಅದು ತುಂಬಿದ ಉಡಿಯೋದು. ಮತ್ತೊಂದು ಸಾದಾ ಬ್ಲೌಸ್ ಪೀಸು ಮತ್ತು ಕಾಯಿ, ಬಳೆ, ಸ್ವೀಟ್ ಇಷ್ಟು ಇರೋಂಥದ್ದು ಇರುತ್ತೆ 50 ರೂಪಾಯಿಗೆ. ತುಂಬಿದ ಉಡಿಗೆ 250 ಇರುತ್ತೆ. ಈ 2 ಉಡಿಯೊಳಗೆ ಯಾವುದಾದ್ರೂ ನೀವು ತೊಗೊಂಡು ಹೋಗಿ ದೇವಿಗೆ ಕೊಟ್ಟು ಇದು ಮಾಡ್ಕೊಂಬರ್ಬೋದು, ಪ್ರಸಾದ ಇಸ್ಕೊಂಬರ್ಬೋದು. ಈ ಸ್ಯಾಂಡಲ್ ನೋಡಿರಿ, ನನ್ನ ಮಗಳಿಗೆ ಇಷ್ಟ ಆಗಿಬಿಟ್ಟಿತ್ತು, ಕೊಡಿಸು ಮಮ್ಮಿ ಅಂತ. ನಾವೀಗ ದೇವಿ ದರ್ಶನಕ್ಕೆ ಅಂತ ಬಂದಿದ್ವಲ್ಲ, ದಸರಾ ಟೈಮ್ನಲ್ಲಿ ಯಾವುದಾದ್ರೂ ಶಕ್ತಿಪೀಠನ ದರ್ಶನ ಮಾಡಬೇಕು ಅಂತ ಬಂದಿರ್ತೀವಲ್ಲ, ಸ್ಲಿಪ್ಪರೆಲ್ಲ ತೊಗೊಂಡು ಹೋಗೋದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಮಗ, ಈಗ ಬೇಡ ಅಂತ ಹೇಳಂದು ಅವಾಯ್ಡ್ ಮಾಡಿದೆ ಅವಳಿಗೆ. ಇಂಥವೇ ಸರ ಇದು ಎಲ್ಲ ತುಂಬ ಇಷ್ಟ. ಮನೇಲಿ ಇದ್ದವನೇ ಹಾಕೊಳೋದಿಲ್ಲ, ಅದು ಸರ ಕೊಡಿಸು ಅಂತ. ನನ್ನ ಮಗನಿಗೆ ಆಟ ಸಾಮಾನಿನ ಹುಚ್ಚಾದರೆ, ಇವಳಿಗೆ ಈ ಕಡೆ ಏನಾದರೂ ಹೆಣ್ಮಕ್ಳಿಗೆ ಅದೇ ಅಲ್ಲ, ಕಿವಿದು ಏನಾದರೂ ಸರಗಳು ಅಂಥವನ್ನೇ ಇಷ್ಟಪಡ್ತಾರೆ. ನಾವೀಗ ದೇವಿ ದರ್ಶನಕ್ಕೆ ಅಂತ ಹೋಗ್ತಾಯಿದ್ದೀವಿ. ತುಂಬ ಜನ, ಸಂಜೆ ಆದಂಗೆ ಫುಲ್ಲು ಜನ. ಮತ್ತು ನಾನು ಸೀರೆ ಎಲ್ಲ ತೊಗೊಂಡು ಬಂದಿದ್ದೆ. ಸೀರೆ ಉಟ್ಕೊಂಡು ದೇವಿ ದರ್ಶನಕ್ಕೆ ಹೋಗಬೇಕು ಮತ್ತು ಉಳಿಬೇಕು ಅಂದ್ಕೊಂಡಿದ್ದೆ. ಅವತ್ತು ಒಂದಿನ ನೈಟ್ ಉಳಿದು ಬೆಳಗ್ಗೆ ಹೇಗಾದರೂ ಶುಕ್ರವಾರ ಇತ್ತು, ದೇವಿಗೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ. ನಮ್ಮ ಮನೆಯವರು ಅರ್ಜೆಂಟ್ ಇದೆ, ಹೋಗಬೇಕು, ಬಾ ಹೋಗೋಣ, ದೇವಿದೆಲ್ಲ ಇವತ್ತೇ ಮುಗಿಸ್ಕೊಂಬಿಡು, ಮತ್ತು ರಿಟರ್ನ್ ನಾವು ಬಸ್ ಹತ್ತಬೇಕಾಗೆ ಅಂತ ಅಂದರು. ನಾವು ಯಲ್ಲಾಪುರದಿಂದ ಬೆಳಗ್ಗೆ 9:30 10 ಗಂಟೆ ಹತ್ತತ್ರ ಬಿಟ್ಟಿದ್ವಿ. ಸಂಜೆ 5:30 ಕೊಲ್ಲಾಪುರ ಮುಟ್ಟಿದ್ವಿ. 6 ಗಂಟೆ ಅನ್ನೋಳಗೆ ದೇವಸ್ಥಾನದ ಒಳಗಿದ್ವಿ. ಮತ್ತು ಅಲ್ಲಿಂದ ಕೊಲ್ಲಾಪುರದಿಂದ 8 ಗಂಟೆಗೆ ಬಿಟ್ಟರೆ ಯಲ್ಲಾಪುರಕ್ಕೂ ಬೆಳಗಿನ ಜಾವ 2:30 ಅನ್ನೋಳಗೆ ಇದ್ದೀವಿ. ಒಂದು ದಿನದ ಜರ್ನಿ ಇದು. ನಾವು ಕಾರ್ ತೊಗೊಂಡು ಹೋಗ್ಬೋದಾಗಿತ್ತು, ಆದರೆ ಬಸ್ ಜರ್ನಿ ಹೇಗೆ ಮಾಡೋದು ಅಂದರೆ ಯಾವ ಥರ ಇರುತ್ತೆ, ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ನಲ್ಲೇ ಹೋಗಿ ಬರೋಣ ಅಂತ ಹೇಳಂದು ಬಸ್ ಜರ್ನಿನ ಆಯ್ಕೆ ಮಾಡ್ಕೊಂಡಿದ್ದಾಗಿತ್ತು. ತುಂಬ ಚೆನ್ನಾಗಿತ್ತು. ಆದರೆ ಒಂದು ದಿನಕ್ಕೆ ಯಾರು ಬೇಕಾದರೂ ಹೋಗಿ ಬರ್ಬೋದು. ಹಬ್ಬ ಬಂದರೆ ಈಗಂತೂ ಹೆಣ್ಮಕ್ಳಿಗೆ ಫ್ರೀ ಬಸ್ ಇದೆ, ಆರಾಮಾಗಿ ಹೋಗಿ ಬರ್ಬೋದು. ಚೆನ್ನಾಗಿದೆ. ಒಂದು ಸಲ ಹೋಗಿ ದರ್ಶನ ಮಾಡ್ಕೊಂಬರ್ರಿ. ದೇವಿದು 2 ಕಣ್ಣು ಸಾಲೋದಿಲ್ಲ ನೋಡೋಕ್ಕೆ, ಅಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನ ನೋಡೋಕ್ಕೂ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ, ಹೂವಿನ ಫುಲ್ ಅಲಂಕಾರ, ಹಣ್ಣು ಹೂವಿನಿಂದನೇ ಪೂರ್ತಿ ಟೆಂಪಲ್ ಅಲಂಕಾರ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ. ನಾನಿಲ್ಲಿ ದೇವಸ್ಥಾನದ ಸಣ್ಣ ಕ್ಲಿಪ್ ತೊಗೊಂಡೆ. ಅದು ಅಲ್ಲಿ ಇದನ್ನೇ ಫೋನೇ ಯೂಸ್ ಮಾಡೋಂಗಿಲ್ಲ ಅಲ್ಲಿ. ಹಾಗೆ ಈ ಥರ ಫ್ಲವರಿಂದು ಡೆಕೋರೇಷನ್ ಮಾಡಿದ್ದಾರೆ, ಎಲ್ಲರಿಗೂ ಫೋಟೋ ತೆಗ್ಸ್ಕೊಳಕ್ಕೆ ಅಂತ. ಜನ ಕ್ಯೂ ಅಲ್ಲಿ, ಒಬ್ಬರು ತಪ್ಪತ್ತಿಗೆ ಒಬ್ಬರು ಫೋಟೋ ತಕ್ಕೊಳ್ಳೋಕ್ಕೆ. ಹಾಗೆ ನನ್ನ ಮನೆಯವ್ರದ್ದು, ನನ್ನ ಮಕ್ಕಳದು, ನಾನು ನಿಂತ್ಕೊಂಡು ಫೋಟೋ ತಕ್ಕೊಂಡ್ವಿ. ಸಂಜೆ ಕತ್ಲಾಗ್ತಾ ಬಂದಂಗೆ ಲೈಟ್ ಡೆಕೋರೇಷನ್ ನೋಡಿ ದೇವಸ್ಥಾನ ಹೇಗೆ ಕಾಣ್ತಾ ಇದೆ. ಎಷ್ಟು ಕಲ್ಲುಗಳು, ಅಲ್ಲಿ ಕಂಬಗಳಿದ್ದಾವೆ ಅಂತ ಲೆಕ್ಕ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ, ಅಷ್ಟಿದ್ದಾವೆ. ಹಾಗೆ ಸಂಜೆ ಅಲ್ಲಿದು ಟೇಸ್ಟ್ ಪಾನಿಪುರಿ ತಿಂದ್ಕೊಂಡು, ಎಲ್ಲ ಥರದ ವೆರೈಟಿನೂ ಇತ್ತಲ್ಲಿ. ಪಾನಿಪುರಿ ತಿಂದ್ಕೊಂಡು ಬಸ್ ಹತ್ತಿದ್ದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಜ್ಞಾನಜ್ಯೋತಿ ವರ್ಲ್ಡ್ನ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದೇ ದಿನಕ್ಕೆ ಹೋಗಿ ವಾಪಸ್ ಬರ್ಬೋದು. ಯಲ್ಲಾಪುರದಿಂದ ಹೋದರು, ಹುಬ್ಳಿಯಿಂದ ಹೋದರು.
ನೀವು ಒಂದು ಸಲ ಹೋಗಿ ಕೊಲ್ಹಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ ದರ್ಶನ ಪಡೀರಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ನಾವೆಲ್ಲ ಗಣೇಶನ ಹಬ್ಬ ಹೇಗೆ ಆಚರಣೆ ಮಾಡ್ತೀವೋ ಅಲ್ಲಿ ಈ ಲಕ್ಷ್ಮೀ ದೇವಿನ ದುರ್ಗಾ ಮಾತೆನ ಆಚರಣೆ ಮಾಡ್ತಾರೆ. ಎಲ್ಲ ಕಡೆ ದೇವಿನ ತೊಗೊಂಡು ಮನೆಗೆ ಹೋಗ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಎಲ್ಲರಿಗೂ ನಮಸ್ತೆ.